ನೋಡು, ಸಿದ್ಧಾರೂಢ ಆಶ್ರಮದ ದಾರಿಯಲ್ಲಿ ನಾನು ಕಾಯ್ತಾ ಇರ್ತೀನಿ. ನೀನು ಈಗಲೇ ಬರಬೇಕು. ಸರಿ, ಬರ್ತೀನಿ. ಹಾ, ಒಬ್ಬನೇ ಬರಬೇಕು, ಯಾರು ಜೊತೆಲಿ ಕರ್ಕೊಂಬರಬಾರ್ದು. ಸರಿ, ಹಂಗೆ ಆಗಲಿ. ಹಲೋ, ಹೂಸ್ ದಿಸ್? ಯಾಕೆ ಹೀಗೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಯಾ ಅಲ್ಲ, ಪರವರ್ದಿಗಾರ್ ಖುದಾ, ನಮ್ದು ಮೀರ್ ಸಾದಿಕ್ ಅಂತಾರೆ. ಅರೆ, ನಮ್ದಕ್ಕೆ ನೀವು ಯಾರು ಅಂತ ಕೇಳೋದ? ನೀನಾ? ಯಾಕೆ ಹೀಗೆ ತಲೆ ತಿಂತಾ ಇದ್ಯಾ? ಅರೆ, ನಿಮ್ದಕ್ಕೆ ಗೊತ್ತಿಲ್ವಾ? ಸಿರ್ದಾರ್ ಖೋನೆ ಉನೇ ಸರ್ದಾರ್ ಹೇ. ತಲೆ ಇದ್ದವನೇ ಸರ್ದಾರ, ಇನ್ನೊಂದೆಲ್ಲಿಂದ ಬಂತು? ಲುಕ್, ಈ ಕಣಿ ಪುರಾಣ ಕೇಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳು. ಹಾ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ ತಂಗಿ ಸತ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಬೇಕು ಅಂದಿದ್ಯಲ್ಲ, ಆ ಜೀವಂತ ಸಾಕ್ಷಿ ನನಗೆ ಸಿಕ್ಕಿದೆ. ಏನು? ಲಿವಿಂಗ್ ಎವಿಡೆನ್ಸಾ? ಹಾ, ಪಕ್ಕಾ ಜೀವಂತ ಸಾಕ್ಷಿ. ಹೇ, ನೀನ್ ಮತ್ತೆ ಡಬಲ್ ಕ್ರಾಸ್ ಮಾಡ್ತಿಲ್ಲ ತಾನೆ? ಮತ್ತೆ ಸಿಂಗಲ್ ಕ್ರಾಸ್ ಇಲ್ದಂಗೆ ಆಗೋಗಿದೆ, ಇನ್ನು ಡಬಲ್ ಕ್ರಾಸ್ ಅಲ್ಲಿಂದ ಬಂತು. ನೋಡುವ, ನೀನು ಉಲ್ಟಾ ಹೊಡಿದೆ ನಾನು ಹೇಳ್ದಂಗೆ ನಡ್ಕೊಂಡ್ರೆ ಆ ಜೀವಂತ ಸಾಕ್ಷಿನ ನೋಡ್ಬೋದು. ಉಲ್ಟಾನಾ? ವಾಟ್ ಡು ಯು ಮೀನ್? ನನಗೆ ಕೈ ತುಂಬ ಬಕ್ಷೀಸ್ ಸಿಕ್ಕರೆ ನಿನಗೆ ಖಂಡಿತ ಸಾಕ್ಷಿ ಸಿಗುತ್ತೆ. ಓಕೆ, ಇದು ನನಗೂ ಫೈನಲ್ ಮೀಟಿಂಗೆ. ಇನ್ಮೇಲಿಂದ ನಾನು ನೀನು ಕರೆದಾಗೆಲ್ಲ ಓಡ್ ಬರೋಕ್ಕಾಗಲ್ಲ. ನೀನು ಹೇಳೋ ಮಾತು ರಿಲಯಬಲ್ ಅಂತ ಅನಿಸಿದ್ರೆ ನಿಂಗೆ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀನಿ. ದಟ್ ಟು ಅ ವೆರಿ ಹ್ಯೂಜ್ ಅಮೌಂಟ್. ಹೌದಾ? ಸರಿ, ಹಾಗಾದ್ರೆ ನೀನು ನಾನು ಹೇಳಿದ ಜಾಗಕ್ಕೆ ಬರಬೇಕು. ಓಕೆ, ಬರ್ತೀನಿ. ಆದರೆ ಒಂದು ಜ್ಞಾಪಕ ಇಟ್ಕೊ, ಈ ಸರಿ ಎಲ್ಲ ಫೈನಲೈಸ್ ಆಗಬೇಕು. ನೀನು ಅಷ್ಟೇ, ಮಾತಿಗೆ ತಪ್ಪಾರ್ದು. ಈ ಬೇಟ ಪಾನೀದ ಒಳಗೆ ಮಚ್ಚಿ ತರ ಈಜೋದು ಬಲ್ಲ, ಆಸ್ಮಾನ್ ಮೇ ಹಕ್ಕಿ ತರ ಹಾರೋದು ಬಲ್ಲ, ರಂಗವರಿ ಕೆಳಗೆ ತೂರೋದು ಬಲ್ಲ. ಓಕೆ, ನಾನು ನೀನು ಹೇಳಿದ ಜಾಗಕ್ಕೆ ಬರ್ತೀನಿ. ಓಕೆ. ಪ್ರಿಯಾ, ಎಲ್ಲಿಗಮ್ಮ ಹೋಗ್ತಾ ಇದೆಯಾ? ಮಾಮ್, ಅದು ಅದು ಹಾಂ, ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಪ್ರಿಯಾ, ಇನ್ನೂ ಫ್ರೆಂಡ್ಸ್ ಅಂತ ಓಡಾಡ್ಬೇಕೇನಮ್ಮ? ನಿನ್ನ ಎಂಗೇಜ್ಮೆಂಟ್ ಬೇರೆ ಹತ್ರ ಬಂತು. ಹೌದು ಪ್ರಿಯಾ, ಮೀನಾಕ್ಷಿ ಹೇಳ್ತಿರೋ ಸರಿ. ಬೇಕಾದ್ರೆ ನಿನ್ನ ಫ್ರೆಂಡ್ಸ್ನ ಇಲ್ಲಿ ಕರಿ. ನೋ ಡ್ಯಾಡ್, ಐ ಹ್ಯಾವ್ ಟು ಗೋ ಔಟ್. ಅಲ್ಲ ಪ್ರಿಯಾ, ಅಂಥದ್ದು ಏನಮ್ಮ ಅರ್ಜೆಂಟು? ಅದು ಮಾಮ್, ಯಾವ ಫ್ರೆಂಡ್ಸ್ಗೂ ಇನ್ವಿಟೇಷನ್ ಕೊಟ್ಟಿರ್ಲಿಲ್ವಲ್ಲ, ಅವ್ರನ್ನೇ ಮನೆಗೆ ಕರೆದು ಇನ್ವಿಟೇಷನ್ ಕೊಡೋದು ಚೆನ್ನಾಗಿರುತ್ತಾ ಹೇಳಿ? ಅದಕ್ಕೆ ನಾನೇ ಹೋಗಿ ಇನ್ವಿಟೇಷನ್ ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಕೊಡಿ. ಅಲ್ಲ ಪ್ರಿಯಾ, ನೀನು ಯಾರಿಗೂ ಇನ್ವಿಟೇಷನ್ಸ್ ಕೊಡಲ್ಲ ಅಂತ ಹೇಳಿದ್ದೆ. ಅಫ್ಕೋರ್ಸ್ ಡ್ಯಾಡ್, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಿ. ನಾನು ಹಾಗೆ ಹೇಳಿದ್ದು ತಪ್ಪು ಅನಿಸ್ತು. ನಾನೇನಾರೋ ನಿಮ್ಮ ಫೀಲಿಂಗ್ಸ್ನ ಹರ್ಟ್ ಮಾಡಿದರೆ ಐ ಆಮ್ ವೆರಿ ಸಾರಿ ಡ್ಯಾಡ್. ಇಟ್ಸ್ ಗೆಟಿಂಗ್ ಲೇಟ್, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಬಾಯ್. ಪ್ರಿಯಾ, ಹುಷಾರಮ್ಮ, ತುಂಬ ಫಾಸ್ಟಾಗಿ ಕಾರ್ ಓಡಿಸ್ಬೇಡ. ಓಕೆ ಮಾಮ್, ಆಲ್ ರೈಟ್, ಬಾಯ್. ಹುಚ್ಚು ಹುಡುಗಿ.
ಏನಾದರೂ ನೆಪ ಮಾಡ್ಕೊಂಡು ಕಾರ್ ಎತ್ತೇ ಇದ್ರೆ ಸಮಾಧಾನ ಇರಲ್ಲ ಇವಳಿಗೆ. ಆ ವ್ಯಕ್ತಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೈತ. ಫೋನ್ ಮಾಡಿ ಯಾಕೆ ಬರಕ್ ಕೇಳ್ತಾವನೆ? ಸತ್ಯ ಗೊತ್ತಾಗಿದ್ದಿದ್ರೆ ಮೋಹನ್ ರಾಮ್ಗೆ ಹೇಳ್ಬಿಡ್ಬೇಕಾಗಿತ್ತಲ್ಲ. ಮತ್ತೆ ಏನಾದ್ರೂ ದುಡ್ಡು ಕೊಡ್ಲಿ ಅಂತ ಪ್ಲಾನ್ ಮಾಡ್ತಾವನ? ಹಂಗಾದ್ರೂ ನನ್ನ ಹತ್ರ ಎಲ್ಲಿ ದುಡ್ಡೈತೆ? ಈಗಾಗಲೇ ತಲೆ ಮ್ಯಾಗೆ ಸಾಕಷ್ಟು ಸಾಲ ಐತೆ. ಅದನ್ನು ಬೇರೆ ಮನೆಯವ್ರಿಗೆ ಹೇಳಿಲ್ಲ. ಇದನ್ನ ಸ್ಟೇಷನ್ಗೆ ಹೋಗಿ ಹೇಳ್ಬಿಟ್ರೆ ಸತ್ಯ ಹೇಳ್ಬಿಡ್ಬೇಕಾಯ್ತದೆ. ನನ್ ಕನಕವ್ವ ನನ್ನ ಕೈ ಬಿಟ್ಟುಂಡೋಯ್ತಾಳೆ. ಕನಕ, ನನ್ ಬಿಟ್ಟೋಯ್ತೀಯಲ್ಲ. ನನ್ನ ಕನಕವ್ವ ಈ ಮನೆ ಬಿಟ್ಟು ಹೋದ್ರೆ ನನ್ನ ಗತಿ ಏನು? ನಂದಾದೀಪ, ಭಾಗ್ಯಲಕ್ಷ್ಮಿ ಅವಳಿ ಮನೆ ಬಿಟ್ಟು ಹೊಂಟೋದ್ರೆ ಮನೆ ಕತ್ಲು ಕೂಪದಲ್ಲಿ ಮುಳುಗೋಯ್ತದೆ. ನನ್ನ ಶಾಂತಿಂಗೇನಾದ್ರೂ ಕನಕವ್ವ ಮಗಳಲ್ಲ ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ. ನನ್ನ ಕನಕವ್ವಂಗೆ ನಾನೆಲ್ಲೋ ಅನಾಥವಾಗಿ ಬಸ್ಸಲ್ಲಿ ಬಿದ್ದಿದ್ದೋಳು ಅಂತ ಗೊತ್ತಾದ್ರೆ ಏಟು ಒದ್ದಾಡೋಯ್ತದೋ. ಇದು ನನ್ನ ಅಪ್ಪ ಅಂತ ಕರ್ದತ ಅದ್ರ ಪಾಲ್ಗೆ ನಾನು ಯಾವತ್ತೂ ರಾಜಣ್ಣನೇ ಆಗೋಯ್ತೀನಿ. ಏನಪ್ಪ ಇಂಥ ಅಗ್ನಿ ಪರೀಕ್ಷೆ? ಚೆಲುವ ಅವತ್ತೇ ಹೇಳ್ದ, ಕನಕ ಅವ್ರ ಮಗಳೇ ಅನ್ನೋಕೆ ಏನ್ ಸಾಕ್ಷಿ ಐತೆ ಅಂತ. ನಿಜಾನೇ, ಕನಕ ಅವ್ರ ಮಗಳು ಅನ್ನೋಕೆ ಏನು ಸಾಕ್ಷಿ ಇಲ್ಲ. ಆದ್ರೆ ಕನಕ ನನ್ನ ಮಗಳು ಅನ್ನೋಕೆ ನನ್ನ ತಾವು ಏನು ಸಾಕ್ಷಿ ಇಲ್ವಲ್ಲ. ನಾಳೆ ರಕ್ತ ಪರೀಕ್ಷೆ ಅದು ಇದು ಅಂತ ಮಾಡಿ ಕನಕ ನನ್ನ ಮಗಳಲ್ಲ ಅಂತ ಗೊತ್ತಾಗೋದ್ರೆ ಅವಳನ್ನ ನನ್ನಿಂದ ಕಿತ್ಕೊಂಡು ಹೊಂಟೋಯ್ತಾರೆ. ಇಲ್ಲ, ನನ್ನ ಕನಕನ್ನ ನಾನು ಯಾರಿಗೂ ಕೊಡಕ್ಕಿಲ್ಲ, ಯಾರಿಗೂ ಕೊಡಕ್ಕಿಲ್ಲ. ಈ ವಿಷಯನ ಚೆಲುವಂಗೆ ಹೇಳ್ಬಿಡ್ಬೇಕು. ಅವನೇನಾದ್ರೂ ಈ ಗೋತಿಲ್ ಬಿಡಿಸ್ತಾನ ನೋಡ್ಬೇಕು. ಆ ಮಗು ನಿಜವಾಗ್ಲೂ ಬದುಕಿದ್ಯಾ ಇಲ್ಲ ನಾಟಕದವನು ನನಗೆ ಚೆಳೆ ಅಂತ ತಿನ್ಸಕ್ ನೋಡ್ತಾ ಇದ್ದಾನ? ಲಿವಿಂಗ್ ಎವಿಡೆನ್ಸ್ ಅಂತ ಬೇರೆ ಹೇಳ್ದ. ಆ ಮಗು ಬಗ್ಗೆ ಗೊತ್ತಿರೋರು ಇನ್ನೂ ಇದಾರ? ಒಂದ್ ವೇಳೆ ಇದ್ರು ಆ ನಾಟಕದವನಿಗೆ ಹೇಗ್ ಸಿಕ್ಕಿದ್ರು ಒಂದು ಅರ್ಥ ಆಗ್ತಿಲ್ವಲ್ಲ. ನಾನ್ ಹೇಗ್ ದುಡ್ಡಿನ ಆಸೆಗೋಸ್ಕರ ಆ ನೋಟ್ನ ಕ್ರಿಯೇಟ್ ಮಾಡಿದ್ನೋ ಹಾಗೆ ಇವನು ಆ ಎವಿಡೆನ್ಸ್ನ ಯಾಕೆ ಕ್ರಿಯೇಟ್ ಮಾಡಿರ್ಬಾರ್ದು? ಒಂದ್ ವೇಳೆ ಹಾಗಾಗಿದ್ರು ಆ ಮಗು ನನ್ನ ತಂಗಿನೇ ಅನ್ನೋದು ಏನ್ ಗ್ಯಾರಂಟಿ? ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಏನು ಅಂತ ಫೈಂಡ್ ಔಟ್ ಮಾಡಲೇಬೇಕು. ಚೆಲ್ವಾ, 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 ರಾಜಣ್ಣ ಚೆಲ್ವಾ ಇಲ್ವಾ? ಅವ್ರೂರಲ್ಲಿಲ್ಲ. ಊರಾಗಿಲ್ವಾ? ಎಲ್ಲೋದ? ನಂಗೇನು ಹೇಳೇ ಇಲ್ವಲ್ಲ. ಮಧ್ಯರಾತ್ರಿ ಫೋನ್ ಬಂದಿತ್ತು. ನಮ್ಮ ದೂರದ ಸಂಬಂಧಿಕರು ತೀರ್ಕೊಂಡ್ರಂತೆ. ಅಷ್ಟೊತ್ತಾಗಿ ನಿಮ್ಮನ್ನ ಎಬ್ಬಿಸೋದು ಯಾಕೆ ಅಂತ ಅವರೇ ಹೋದ್ರು. ಅಯ್ಯಯ್ಯೋ, ಎಂತ ಕೆಲಸ ಮಾಡವನೆ? ಸಾವು ನೋವಿಗಿಂತ ನನ್ನ ನಿದ್ದೆ ದೊಡ್ಡ. ಒಂದು ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಸರಿ, ಯಾವ್ರಿಗೆ ಹೋಗೋನೆ? ಅಣ್ಣ, ತಿಪ್ಟೂರ್ ಹತ್ರ ಹೊನ್ನಾವಳಿಗೆ ಹೋಗೋರೆ. ಸರಿ ಬಿಡವ, ಅವ್ನು ಮಣ್ಣು ಮುಗಿಸ್ಕೊಂಡು ನಿಧಾನಕ್ಕೆ ಬರಲಿ. ನಾ ಬಂದಿದ್ದೆ ಅಂತ ಹೇಳ್ಬಿಡು, ನಾ ಬರ್ತೀನಿ. ಅಣ್ಣ, ಇನ್ನೇನಾರ ಮಾತಾಡೋದೈತಾ? ಏನು ಹೇಳ್ಬಿಡವ, ನಂದು ಇದ್ದಿದ್ದೆ, ಆಮೇಲೆ ಮಾತಾಡ್ಕೋತೀನಿ. ಹಂಗಲ್ಲಣ್ಣ, ಕನ್ಕಂದು ಗಿರಿದು ಮದುವೆ ವಿಷಯ ಏನಾಯ್ತು? ಏನಮ್ಮ ಹಿಂಗೆ ಕೇಳ್ತೀಯ ನೀನು?
ಹೊತ್ತು ಗೊತ್ತಿನೇ ಇರೋಕ್ಕಿಲ್ವಾ? ಚಲ್ವಾ ಸಾವುಗೋಗವನೆ, ನಂಗೆ ಮನ್ಸು ಸರಿ ಇಲ್ಲ. ಇಂಥದ್ರಲ್ಲಿ ಮದುವೆ ವಿಚಾರ ಮಾತಾಡ್ತಾರಾ? ನಿಧಾನಕ್ಕೆ ಮಾತಾಡಿದ್ರಾಯ್ತು ಬಿಡು. ಮಗು ಎಲ್ಲಿದೆ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ ಅನ್ಸುತ್ತೆ. ಪೊಲೀಸಿಗೆ ಹಿಡಿದು ಕೊಟ್ರೆ ಬಾಯ್ ಬಿಡ್ತೀಯ. ಫೋನೇ ಹೋಯ್ತಿಲ್ವಲ್ಲ. ಇಂಥ ಹೊತ್ತಿನಲ್ಲಿ ಚೆಲ್ವ ನನ್ನ ಜೊತೆ ಇದ್ದಿದ್ರೆ ನನಗೆ ಎಷ್ಟು ಧೈರ್ಯ ಇರೋದು. ಪಾಪ ಸಾವಿಗೆ ಅಂತ ಹೋಗವನೆ, ನನ್ನ ಕಷ್ಟಕ್ಕೆ ಅವನಿಗೆ ಯಾಕೆ ತೊಂದರೆ ಕೊಡಬೇಕು? ಬಂದ್ಮೇಲೆ ಎಲ್ಲ ವಿಚಾರ ಹೇಳಿದ್ರಾಯ್ತು. ಲಕ್ಷ್ಮಿ, ಲಕ್ಷ್ಮಿ, ಎಸ್, ಐ ಆಮ್ ಬಾರ್ನ್ ಟು ರೂಲ್ ಅಂಡ್ ಎಂಜಾಯ್. ಎಸ್ ಲಕ್ಷ್ಮಿ. ಯಾಕ್ರಿ, ಯಾಕೆ ಹಾಕಿ ಹೋಗ್ತಿದ್ದೀರಾ? ನೋಡ್ದ್ಯಾ, ನಾನು ಹೇಳ್ತಾ ಇರ್ಲಿಲ್ವಾ ಒಂದಲ್ಲ ಒಂದಿನ ನನಗೆ ಲಾಟ್ರಿ ಹೊಡೆಯುತ್ತೆ, ನಾನು ಕೂತ್ ಕಡೆನೆ ದುಡ್ಡು ಬರುತ್ತೆ ಅಂತ. ನೋಡು ಹಂಗೆ ಆಯ್ತು. ಶೇಷಶೈನ ನಂತರ ಮಲ್ಗಿದ ಕಡೆಗೆ ಹೊಡಿತು ನೋಡು. ಸಾಕ್ ಸುಮ್ಕಿರ್ಲ. ಕರ್ನಾಟಕ ಲಾಟ್ರಿ ನಿಲ್ಲಿಸಿ ಬಹುಕಾಲ ಆಯ್ತು. ನಿನ್ ಡಬ್ದೊಳಗ ಅದೆಲ್ಲ ಲಾಟ್ರಿ ಹೊಡೆದ್ಬಿಡ್ತು. ಅದೆಲ್ಲ ಗ್ರ್ಯಾಂಡ್ ಮದರ್ ಇಂಡಿಯಾ, ಅದು ಜುಜುಬಿ 2 ಲಕ್ಷ ಅಷ್ಟೇ. ಇದು 2.5 ಲಕ್ಷ ಪೌಂಡ್ ಲಾಟ್ರಿ ಹೊಡೆದೈತ್ ನನ್ಗೆ. ಹೇ ಅಣ್ಣ, ಅದ್ಯಾವ್ ನಿಂಗೆ ಏಕಾಏಕಿ ಅಷ್ಟೊಂದು ದುಡ್ಡು ಹೊಡೆದಿದ್ದು? ಯಾವ್ದೋ ಫಾರಿನ್ ಕನಕ, ಅದಕ್ಕೆ ಹೇಳೋದು ಅದೃಷ್ಟದ ಮೇಲೆ ನಂಬಿಕೆ ಇರ್ಬೇಕು ಅಂತ. ರೀ, ಮೊದಲು ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಳ್ಳೋದಕ್ಕೆ ದುಡ್ಡಿದೆ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಮೆಸೇಜ್ ಬರೋದು ನಿಂತೋಗುತ್ತೆ. ಲೇ ಲಕ್ಷ್ಮಿ, ಬರೀ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡ್ರೆ ಆಗಲ್ವೇ? ಅದ್ರ ಹಿಂದೆ ಮುಂದೆ ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತ ಏನಾದ್ರು ಸೇರಿಸ್ಕೋಬೇಕು. ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ದರಿದ್ರ ಅಂಟ್ಕೊಂಡ್ಬಿಡುತ್ತೆ. ಇಷ್ಟೊತ್ತಿಗೆ ಯಾವಾಗ್ಲೂ ಹೊಡಿಬೇಕಾಗಿತ್ತು ಲಾಟ್ರಿ. ನಿನ್ನ ಮದ್ವೆ ಆದ್ನಲ್ಲ, ನೀನೇ ಲತ್ತೆ ಅನ್ಸತ್ತೆ. ಕತ್ತೆಗಳಿಗೆ ಮದುವೆ ಆದ್ರೂ ಲತ್ತೇನೆ, ಆಗದೆ ಇದ್ರೂ ಲತ್ತೇನೆ. ಎಷ್ಟ್ ದಿನ ಅಂತೀರಾ? ಅನ್ನಿ. ಇವಾಗ ಪೌಂಡ್ ಅಂದ್ರೆ ಎಷ್ಟು ರೂಪಾಯಿ ಅಂತ ಎಣ್ಸೋದನ್ನ ಕಲ್ಸ್ಕೋ. ಏ ಅಣ್ಣ, ಅಷ್ಟೊಂದು ದುಡ್ಡು ಬಂದಿದೇನೋ? ಎಲ್ಲಿ ಕೊಡು ನೋಡೋಣ. Your mobile number has won 2,50,000 pounds. To get your prize money, log on to... ಅಯ್ಯೋ, ಇದಾ? ಏ ಕನಕ, ಯಾಕೆ ನಗ್ತಿದ್ಯಾ? ನಗ್ದೆ ಇನ್ನೇನ್ ಮಾಡ್ಲಣ್ಣ, ಈ ತರದ್ ಮೆಸೇಜ್ ದಿನಕ್ಕೆ 1000 ಬರ್ತಿರತ್ತೆ. ಮೊದಲು 70,000 ಕಟ್ಟಿ ಅಂತಾರೆ, ಆಮೇಲೆ ಅವ್ರ ಅಡ್ರೆಸ್ಸೇ ಇರಲ್ಲ. ಇದೊಂದು ಬೋಗಸ್ ಅಣ್ಣ. ರೀ, ಕೂತ್ ಕಡೆನೆ ಹೊಡೆಯೋದು ಲಕ್ಕಲ್ಲ, ಲಕ್ವ. ಹಾಗೆ ಮಲ್ಗಿದ ಕಡೆ ಹೊಡೆಯೋದು ಲಾಟ್ರಿ ಅಲ್ಲ. ಎಂಡಲ್ಲಿ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಅಂತ ಚೀಫ್ ಮಿನಿಸ್ಟರ್ ಕಡೆಯಿಂದ ರಿಲೀಫ್ ಫಂಡ್. ಗೊತ್ತಾಯ್ತಾ? ಅಣ್ಣ, ಇನ್ಸ್ಪೆಕ್ಟರ್ ಸರ್ ಬಂದ್ರು. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವರನ್ನೇ ಕೇಳಿ ನೋಡು. ಕೇಳಿ. ಕನಕ ಮಗು ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಹಾಗೆ ನೀವು ಕೂಡ ಪ್ರಪಂಚದಲ್ಲಿ ನಂತರ ಫೂಲ್ ಆಗೋರು ಬಹಳ ಜನ ಇರ್ತಾರೆ, ಹುಷಾರಾಗಿರಿ ಅಂತ ಬಲ್ಕ್ ಮೆಸೇಜ್ ಕಳಿಸ್ಬಿಡಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರನಮ್ಮ, ಹೇಗಿದೆಯಾ? ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ತಂದೆನ ಕರೀತೀಯಾ? ಸರ್, ಅಪ್ಪ ಮನೇಲಿಲ್ಲ. ಇಲ್ವಾ? ಒಂದು ವಿಷಯ ಹೇಳಬೇಕಾಗಿತ್ತು. ಕನಕಂತಾನೆ, ಕರ್ಕೊಂಡೋಗಿ ಹೋಗಮ್ಮ. ಇನ್ನೊಂದು ಯಾವ್ದೋ ದಿಕ್ಕು ದೇಶ ಇಲ್ದಿರೋ ಮಗು ತಿಪ್ಪೆಲ್ಲ ತೊಟ್ಟಿಲ್ಲ ಸಿಕ್ಕಿರ್ಬೇಕು ಅಂತ ಅನಾಥ ಮಕ್ಕಳಿಗೆಲ್ಲ ನೀನೇ ತಾನೆ ಅಂಬಾ ಭವಾನಿ. ಇಲ್ಲ, ಇದು ಕನಕಳಿಗೆ ಸಂಬಂಧಪಟ್ಟ ವಿಷಯನೇ. ಆದರೆ ಇದು ಅವಳೊಬ್ಳಿಗೆ ಹೇಳೋದಿಲ್ಲ. ಇದು ತುಂಬಾ ತುಂಬಾ ಖುಷಿ ಕೊಡೋ ವಿಷಯ. ಅದನ್ನೆಲ್ಲ ನೀವೆಲ್ಲ ಶೇರ್ ಮಾಡಬೇಕು.
ಖುಷಿ ಪಡೋ ವಿಷಯನ ಅದೇನು ಅಂತ ಹೇಳಿ ಇನ್ಸ್ಪೆಕ್ಟರ್. ನಮ್ಮ ಕನಕಂಗೆ ಅವಾರ್ಡ್ ಬಂದಿದೆ. ಸರ್ ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ನಿನಗೆ ಅವಾರ್ಡ್ ಬಂದಿದೆ. ಇನ್ಸ್ಪೆಕ್ಟರ್, ನೀವು ಹೇಳ್ತಾ ಇರೋದು ನಿಜನಾ? ಹೌದು. ಕನಕ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಕುಸಿದು ಬೀಳ್ತಿದ್ದ ಟ್ರಾಫಿಕ್ ಪೊಲೀಸ್ನ ರೆಸ್ಕ್ಯೂ ಮಾಡಿ ಅವ್ರ ಪ್ರಾಣ ಉಳಿಸಿದ್ದಾಳೆ. ಕಳೆದೋಗಿರೋ ಮಗುನ ಹುಡ್ಕೋದಕ್ಕೆ ತುಂಬ ಎಫರ್ಟ್ ಹಾಕಿದ್ದಾಳೆ. ಶಿ ಹ್ಯಾಸ್ ಎ ಗ್ರೇಟ್ ಸಿವಿಕ್ ಸೆನ್ಸ್. ಅವಳ ಸರ್ವೀಸು, ಅವಳ ಆಟಿಟ್ಯೂಡ್ ನೋಡಿ ಅವಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಇವಳ ಹೆಸರನ್ನ ರೆಕಮೆಂಡ್ ಮಾಡಿದೆ. ಕಮಿಷನರ್ ಒಪ್ಕೊಂಡಿದ್ದಾರೆ. ಕನಕ, ಕಂಗ್ರ್ಯಾಟ್ಸ್. ತುಂಬ ಥ್ಯಾಂಕ್ಸ್ ಸರ್. ನಾನು ಪ್ರಶಸ್ತಿ ತಗೊಳ್ಳೋ ಅಂಥ ದೊಡ್ಡ ಕೆಲಸ ಏನು ಮಾಡ್ತಿಲ್ಲ. ಕನಕ, ಇದು ನಿನಗೆ ದೊಡ್ಡದು ಅನ್ನಿಸ್ತಾ ಇರ್ಬೋದು, ಆದರೆ ನಮಗೆಲ್ಲ ಇದು ದೊಡ್ಡ ವಿಷಯನೇ. ನಿನಗೆ ಪ್ರಶಸ್ತಿ ಸಿಗ್ತಿದೆ ಅಂತ ಕೇಳಿ ನಮಗೆಲ್ಲ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೊಡೆದ್ಬಿಟ್ಟಿಲ್ಲ ಚಾನ್ಸು. ಕಂಗ್ರ್ಯಾಟ್ಸ್. ಥ್ಯಾಂಕ್ಸ್ ಅದಕ್ಕೆ. ಕನಕ, ಅವಾರ್ಡ್ ಪ್ರೆಸೆಂಟೇಷನ್ ಫಂಕ್ಷನ್ ಯಾವಾಗ ಅಂತ ತಿಳ್ಕೊಂಡು ಹೇಳ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸರಿ ಸರ್. ಅಜ್ಜಿ, ಅಮ್ಮ, ಎಲ್ಲ ನಿಮ್ಮ ಹಾರೈಕೆಯಿಂದಲೇ ನನಗಿದು ಬಂದಿದ್ದು. ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರೋ ಮಗ. ನೋಡಮ್ಮ. ಅಮ್ಮ, ಇದೇ ಥರ ಪ್ರಶಸ್ತಿ, ಪುರಸ್ಕಾರ, ಒಳ್ಳೆ ಉದ್ಯೋಗ ಎಲ್ಲ ನಿನಗೆ ಸಿಗಲಿ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ರೀ ನೋಡಿ, ಲಕ್ ಅಂದ್ರೆ ಇದು. ಕಷ್ಟಪಟ್ಟಿದ್ದಕ್ಕೆ ಹುಡ್ಕೊಂಬಂದಿರೋದು, ಕೂತ್ಕಡೆ ಬಂದಿರೋದಲ್ಲ. ಈ ಒಣ ಪ್ರತಿಷ್ಠೆನ ಬಿಟ್ಟು ಈಗಲಾದ್ರೂ ಕನಕಂಗೆ ಕಂಗ್ರಾಟ್ಸ್ ಹೇಳಿ. ಕಂಗ್ರಾಟ್ಸ್ ಕಣೆ ಕನಕ. ಇದೇ ಮಾತು ನೀನು ನನಗೆ ಹೇಳೋ ಕಾಲ ತುಂಬಾ ಹತ್ರದಲ್ಲೇ ಇದೆ. ಆಯ್ತಣ್ಣ, ನಿನಗೂ ನನ್ನಿಂದ ಅಡ್ವಾನ್ಸ್ ಕಂಗ್ರಾಟ್ಸ್. ಸರಿನಾ? ಥ್ಯಾಂಕ್ ಯು. ಲೇ ಕನಕ, ಅದೆಷ್ಟು ನಾಯಿ ನರಿ ಕಣ್ಣು, ಕತ್ತೆ ಕಣ್ಣು ಬಿದ್ದವು. ನಿಂಗೊಂದಷ್ಟು ಕಡ್ಡಿ ನಿವಾಳಿಸ್ತೀನಿ, ಒಳಗೆ ಬಾರೆ. ಇರಿ ಅಜ್ಜಿ, ನಾನು ರಾಜಣ್ಣಂಗೆ ಫೋನ್ ಮಾಡಬೇಕು. ಅವ್ರಿಗೆ ಈ ವಿಷಯ ತಿಳಿಸಿದ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ? ಈ ನನ್ನ ಮಗ ಯಾಕೆ ಮಾಡ್ದ ನಂಗೆ? ಹಲೋ ಹಲೋ ರಾಜಣ್ಣ, ಎಲ್ಲಿದೆಯಾ? ಯಾಕವ? ರಾಜಣ್ಣ, ನಿನ್ಗೊಂದು ಸಂತೋಷದ ವಿಷಯ ಹೇಳಬೇಕು. ಬೇಗ ಮನೆಗೆ ಬಾ. ಯೋ, ನಾ ದೂರ ಇದ್ದೀನಿ ಕಣವ. ನಂಗೆ ಹೊಸ ಅರ್ಜೆಂಟ್ ಕೆಲಸ ಐತೆ. ಮನೆಗೆ ಬಂದ್ಮೇಲೆ ಹೇಳುವಂತೆ ಬಿಡು. ರಾಜಣ್ಣ, ಅದು ನನಗಿಂತ ಮುಖ್ಯವಾದ ಕೆಲಸನ? ಹಂಗಲ್ಲ ಕಣವ, ಈಗ ನಂಗೆ ಬರಕ್ ಆಗಿಲ್ಲ. ಅದೇನು ಅಂತ ಫೋನಲ್ಲಿ ಹೇಳ್ಬಿಡು. ರಾಜಣ್ಣ, ಅದನ್ನ ಫೋನಲ್ಲಿ ಹೇಳಿದ್ರೆ ಸ್ವಾರಸ್ಯ ಇರಲ್ಲ. ನಿನ್ನ ಎದುರಿಗೆ ಹೇಳಬೇಕು. ನಾನು ಈ ವಿಷಯ ಹೇಳಿದಾಗ ನಿನ್ನ ಮುಖದಲ್ಲಿ ಉಕ್ಕಿ ಹರಿಯೋ ಸಂತೋಷನ ನನ್ನ ಕಣ್ ತುಂಬ ತುಂಬ್ಕೋಬೇಕು. ನೀನು ಕುಣಿದು ಕುಪ್ಪಳಿಸೋದನ್ನ ನೋಡಬೇಕು. ರಾಜಣ್ಣ, ನಿನ್ನ ಕನಸು ನನಸಾಗೋ ದಿನ ಹತ್ರ ಬಂದಿದೆ. ಈಗ ನೀನು ಎಲ್ಲಿದ್ಯಾ ಅಂತ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಅಯ್ಯೋ ಬೇಡ ಕಣವ, ಬೇಡ. ನೀ ನನ್ನ ಹುಡ್ಕೊಂಡ್ ಬರೋದು ಬೇಡ. ಇಲ್ಲ ರಾಜಣ್ಣ, ನನಗೆ ಈ ಖುಷಿನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನಿನ್ನ ಹತ್ರ ಹೇಳ್ಕೊಳ್ಳೋವರೆಗೂ ನನ್ನ ಜೀವ ನಿಲ್ಲಲ್ಲ ರಾಜಣ್ಣ. ಈಗ ನೀನು ಎಲ್ಲಿದ್ಯಾ ಅಂತ ಹೇಳು, ನಾನು ಅಲ್ಲಿಗೆ ಬರಲೇಬೇಕು. ಕನಕು, ನನ್ನ ಮಾತು ಕೇಳವ. ರಾಜಣ್ಣ, ನೀನೊಂದು ಮಾತು ಹೇಳೋದು ಬೇಡ. ಎಲ್ಲಿದ್ಯಾ ಅಂತ ಅಷ್ಟೇ ಹೇಳು. ಸರಿ ರಾಜಣ್ಣ, ಅಲ್ಲೇ ಇರು, ನಾನು ಬೇಗ ಬರ್ತೀನಿ. ಕನಕ, ಕನಕ. ಅಮ್ಮ, ನಾ ಹೊರಡ್ತೀನಿ. ಬಾಯ್. ಎಲ್ಲ ಇವಳ ಏಕಾಏಕಿ ಎಲ್ಲ ಹೊಂಟೆ ಅಮ್ಮೆ? ರಾಜಣ್ಣಂಗೆ ಪ್ರಶಸ್ತಿ ಸಿಕ್ಕಿರೋ ವಿಷಯ ಹೇಳೋದಕ್ಕೆ. ಲೇ ಕನಕಿ, ಅವ್ರ ಮನೆಗೆ ಬಂದ್ಮೇಲೆ ವಿಷಯ ಹೇಳಿದ್ರಾಗಲ್ವಾ? ಮದರ್ ಇಂಡಿಯಾ, ಫಾದರ್ ಇಂಡಿಯಾ ಮನೆಗೆ ಬರ್ತಾರ ಅನ್ನೋ ಗ್ಯಾರಂಟಿನೇ ಸಿಸ್ಟರ್ ಇಂಡಿಯಾಗಿಲ್ವಲ್ಲ.